ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ರೀ. ನಿನ್ನೆ ವಿಡಿಯೋ ನೋಡಿ ಯಾರ್ಯಾರು ಕಮೆಂಟ್ ಮಾಡಿ ಲೈಕ್ ಮಾಡಿರಿ ಎಲ್ಲರಿಗೂ ತುಂಬ ಧನ್ಯವಾದ ರೀ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ಚಾನಲ್ ಬಗ್ಗೆ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀವಿ ರೀ. ಹಂಗೆ ಎಲ್ಲರದು ನಾಷ್ಟ ಆಗೈತೆ ರೀ. ನಮ್ಮದು ನಾಷ್ಟ ಆದ್ರಿ. ಈಗ ಇವತ್ತು ಮಜ್ಜಿಗೆ ಮೆಣಸು ಮಾಡ್ಬೇಕಂತ ಮಾಡೇವಿ. ಈಗ ಅದನ್ನ ಶುರು ಮಾಡ್ಕೋಬೇಕು. ಯಾಕಂತಂದ್ರೆ ಈಗ ಬಿಸಿಲು ಶುರು ಆತಲ್ರಿ. ಈಗ ಮಾಡಿ ಇಟ್ಕೋಬೇಕು ಎಲ್ಲ ಹಪ್ಪಳ, ಸಂಡಿಗೆ, ಮಜ್ಜಿಗೆ ಮೆಣಸು, ಸೌತೆ ಬೀಜ, ಶಾವಿಗೆ. ಸವಿತಾ, ಸವಿತಾ, ಓರಿ ಎತ್ತಿ ಬನ್ನಿ. ಯಾಕ್ರಿ ಎತ್ತಿ, ಏನಾರು ಬೇಕಾಗಿತ್ತೇನ್ರಿ? ಏನಿಲ್ವಾ, ಅವನಿಷ್ಟು ಮೆಣಸಿನ್ಕಾಯಿ ಇದ್ವಲ್ಲ ತಂದವು, ತಗೊಂಬಂದ್ಬಿಡು. ಒಡೆದು ಅವನ್ನ ಒಣಗ್ಸಕ್ಕೆ ಹಾಕಿರಾತು. ಆತ್ರಿ, ತರ್ತಂತ ತಡ್ರಿ. ನಾ ಹೊಡಿತೇನೆ ತಡ್ರಿ. ಮತ್ತು ನಿಮ್ಮವು ಕೈ ಉರಿತವು, ಕೈ ನೋಯ್ತವು ಅಂತೀರಿ. ಇಲ್ಲ, ನಾನು ಹೊಡಿತೆ, ಕೈ ಉರಿದ್ರು ಉರಿಲಿ. ನೀನಂದ್ರೆ ನಿನ್ನ ಮಗನ ಮಗ ಗಿಕ್ಕ ತೊಳೆಯೋಕೆ ಅದಕ್ಕೆ ಇದು ಮಾಡ್ತಿರ್ತಿ. ಮತ್ತು ಉರಿಯೋಕೆ ಹತ್ರ ಹಾರಾಡ್ತಾನೆ. ತಂದು ಕೊಡು, ಒಡೆದು ತುಂಬ್ತಾನೆ ಅದಕ್ಕೆ ಬೇಕಾಗಿದ್ದೆಲ್ಲ. ಆತ್ರಿ ಐತಿ. ಮತ್ತು ರೀತಿ ಅದಕ್ಕೆ ಏನೇನು ತಂದು ಕೊಡ್ಲಿ? ಇಲ್ವಾ, ಮೆಣ್ಸಿಕಾಯಿ ತೊಗೊಂಬ, ಮರ ಅದನ್ನು ತಗೊಂಡು ದಬ್ಬಣ ಇಲ್ಲ ಒಂದು ಸಣ್ಣ ತುಪ್ಪ ಚಮಚಿ ಚೂಪ್ ಹಿಂದಿರೋದ ತಂದು ಕೊಡುವ. ತಂದು ನಂಗೆ ಓಡಾಡೋದಾಗಲ್ಲ, ತಂದು ಕೊಟ್ಬಿಡಿ. ಇಲ್ಲ ಎಲ್ಲ ತಂದು ಕೊಟ್ಟು ಜೀರಿಗೆ ಮೆಂತ್ಯ ಕಾಳು ಹಾಕಿ ಪುಡಿ ಮಾಡ್ಕೊಂಡು ಉಪ್ಪು ಸೇರಿಸಿ ಒಟ್ಟು ಮೊಸರಿಗೆ ಹಾಕಿ ತಂದು ಇಟ್ಬಿಡು. ಅತ್ತಿ ತರ್ತೇನೆ ರೀ. ವಯಸ್ಸಾದವ್ರು ಮಾತಾ ಕೇಳಿದ್ರು, ಬ್ಯಾಡ್ರಿ ಏನು ಮಾಡ್ಕೊತೀನಿ ಅಂದ್ರೆ ನಾ ಮಾಡ್ತೆ ಅಂತಾರೆ. ಮಾಡಬಲ್ರಕ್ಕ ಅವ್ರಿಗೂ ಬೇಜಾರಾಗತ್ತೆ ಕುತ್ಕೊಂಡು. ಇವ ಏನ್ರಿ ನೋಡ್ರಿ. ಇವ ತಂಬಾರು ಚಲೋ ಆಕವು. ಇವು ತೀರ ಖಾರನೂ ಅಲ್ಲ, ಸಪ್ಪೇನೂ ಅಲ್ಲ. ಒಂಚೂರು ಖಾರ ಇರ್ಬೇಕಲ್ರಿ. ಮೊದ್ಲು ಮಜ್ಜಿಗೆ ನೆಂದು ಖಾರ ಮುರಿದು ಹೋಗ್ಬಿಡ್ತಾವೆ. ಇಲ್ಲ ತೀರ ಸಪ್ಪೆ ಆದರೆ ರುಚಿ ಆಗಲ್ಲ ಕರ್ಗಾಯಿ. ಆದ್ರೆ ನಿನ್ನ ಗಂಡ ನಿನ್ನ ಮಗ ಖಾರ ಅಂತಾರೆ. ಉಪ್ಪು ಅದು ನೋಡಿ ಹಾಕೋ ಪುಡಿಗೆ. ಉಪ್ಪು ಆದ್ರೆ ತೀರ ತಿನ್ನೋಕ್ಕಾಗಲ್ಲ. ಅವನ್ನ ಸಪ್ಪೆ ಹೆಂಗಾರು ನಡಿತೈತಿ. ಇನ್ನೇನಂದ್ರೆ ಆ ಕಡ್ಗಾಯಿ ಸಿಗಂಗಲ್ಲ, ಕಡ್ಡಿಕಾಯಿ. ಈಗೆಲ್ಲ ಸಿತಾರಕಾಯಿ, ಆ ಕಾಯಿ ಕಾಯಿನ ಸುಡ್ಗಾಡು ಕಾಯಿ ಬರ್ತಾವೆ. ದಬ್ಬಕಾಯಿ ಆಗಲಿ, ದ್ಯಾವನೂರು ಕಾಯಿ ಆಗಲಿ, ಅವು ಅಪರೂಪ. ಇವೆಲ್ಲ ಸಿಕ್ಕವು. ಜವಾರಿ ಕಣ್ಣಂಗೆ ಕಾಣ್ತಾವೆ ದಪ್ಪಕಾಯಿ. ನೋಡೋಣ, ಕಡೆಗೆ ಮತ್ತೆ ಬೇರೆ ಮಾಡಿದ್ರೆ ಆತು ಹೇಳ್ರಿ. ನಿಮಗೆ ಪುಡಿ ಮೊಸರು ಒಂದು ಬೇಕಲ್ರಿ? ಇಷ್ಟು ತಂದ ನೋಡ್ರಿ, ತೊಗೋರಿ. ಪುಡಿ ಏನಾದರೂ ಸ್ವಲ್ಪ ಇದ್ರೆ ಹೇಳ್ರಿ, ಮತ್ತು ಕುಡ್ಕೊಂಬಂದು ಕೊಡ್ತಾನೆ. ಆತವ, ಸಾಕಾಕತನ ತಗ ಅವನಿಗೆ ತುಂಬ್ತಾನೆ. ಫ್ರೆಂಡ್ಸ್ ನಮಸ್ಕಾರ ರೀ. ನಿಮ್ಮ ಹತ್ರ ಮಾತಾಡಿರಲ್ರಿ. ಎಲ್ಲರೂ ನಿನ್ನೆ ವಿಡಿಯೋ ನೋಡಿ ಲೈಕ್ ಮಾಡಿರಿ, ಕಮೆಂಟ್ ಮಾಡೋದ್ರಿಗೆಲ್ಲ ತುಂಬ ಧನ್ಯವಾದಗಳು. ಹಂಗೆ ಮುಂದಕ್ಕೂ ಸಪೋರ್ಟ್ ಮಾಡಿರಿ. ಇಲ್ಲಿ ನೋಡಿರಿ, ಮಜ್ಜಿಗೆ ಮೆಣಸು ನೀವು ಹೆಂಗೆ ಮಾಡ್ತೀರಿ? ಆಲ್ಮೋಸ್ಟ್ ಎಲ್ಲರೂ ಹಿಂಗೆ ಮಾಡ್ತಾರೆ ರೀ. ಮೆಣಸಿನ್ಕಾಯಿನ ಒಡ್ಕೊಂಡು ಖಾರ ಜಾಸ್ತಿ ಇದ್ರೆ ಬೀಜ ಎಲ್ಲ ಹಿಂಗೆ ಕೊಡ್ಕೊಂಡು ಮಧ್ಯೆ ಒಂದು ಗೆರೆ ಚೆಳ್ಕೊಂಡು ಉಪ್ಪು, ಜೀರಿಗೆ, ಮೆಂತ್ಯ ಕಾಳು ಪುಡಿ ಮಾಡ್ಕೊಂಡು ಮೊಸರಿಗೆ ಹಾಕಿ ತುಂಬಬೇಕ್ರಿ. ತುಂಬಿ ಒಂದು ಸರಿ ಸ್ವಲ್ಪ ಒಣಗಿ ಹಾಕಿ ಬತ್ತಿಂದ ಮಜ್ಜಿಗೆ ಹಾಕೋದು. ಗಟ್ಟಿ ಮಜ್ಜಿಗೆ ತೊಗೋರಿ, ಮಸ್ತ್ ಆಕೈತಿ. ಮತ್ತು ಮರುದಿನ ಮಜ್ಜಿಗೆನ ತಕ್ಕೊಂಡು ಒಣ ಹಾಕೋದು. ಮತ್ತು ಹೊಳ್ಳಿ ಅದೇ 2-3 ದಿನ ಮಜ್ಜಿಗೆ ಹಾಕಿರಿ. ಹೆಚ್ಚು 4-5 ದಿನ ಇಟ್ರಂತೂ ಭಾಳ ಟೇಸ್ಟ್ ಹಾಕವ್ರಿ. ಮತ್ತು ಬಾಯಾಗ ಹಗುರ ಹಾಕವು. ಮೊಸರು ಅನ್ನಕ್ಕೆ, ಮಜ್ಜಿಗೆ ಅನ್ನಕ್ಕಂತ ಸೂಪರ್. ನಮ್ಮ ಕಡೆ ಅಂತೂ ನಾವು ಉಪ್ಪಿಟ್ಟಿಗೂ ತಿಂತೀವಿ, ಅವಲಕ್ಕಿಗೂ ತಿಂತೀವಿ, ಅನ್ನಕ್ಕೂ ತಿಂತೀವಿ ನೋಡ್ರಿ. ಕರ್ಗಾಯಿ ಹಿಂಗೆ ಮಾಡಿದ್ರೆ ಹಗುರ ಹಾಕವಲ್ರಿ ಎತ್ತೀರ. ಭಾಳ ಚಲೋ ಹಾಕವು ಮೊಸರು ಹಾಕಿ ಮಾಡಿದ್ರಂತೂ. ಮೊದಲು ನಮಗೂ ಗೊತ್ತಿದ್ದಿಲ್ಲ, ಬರೀ ಉಪ್ಪು ತುಂಬಿ ಇಟ್ಟುಬಿಡ್ತಿದ್ವಿ. ಹೌದೇನ್ರಿ? ಈಗ ನಮ್ಮ ಅವ್ವಾರಂಕ ಜಗ್ಗ ಮಾಡ್ತಾರೆ ರೀ. ಅವ್ರಿಗೆ ಅವಲಕ್ಕಿ ಉಪ್ಪಿಟ್ಟು ಪ್ರತಿಯೊಂದಕ್ಕೂ ಬೇಕು ನೋಡ್ರಿ. ಹೌದವಾ, ರುಚಿ ಯಾಕವು. ಹಂಗಾರೆ ನಾ ಹೋಗಿ ಮೊನ್ನೆ ಒಂದಿಷ್ಟು ಶಾಂಡಿಗೆ ಇದ್ವಲ್ರಿ, ಅವನು ಕರೆದು ಚಾನಾರು ಮಾಡಿಬಿಡ್ತೆ. ಆತು ಮಾಡು. ಮತ್ತು ಅಡುಗೆಲ್ಲ ಆಗೈತಲ್ಲ, ಸಂಜಿಗೆ ಐತಿ, ಮತ್ತೇನು ಮಾಡೋದು ಬೇಡನ? ಮೂರಿ ಐತಿ, ಹಂಗೆ ಐತಿ. ಇನ್ನು ಬಿಸಿಲು ಶುರುವಾತಿ, ಯಾರು ತಿನ್ನಲ್ಲ ಮಾಡಲ್ಲ. ಹೆಂಗೋ ಮಧ್ಯಾಹ್ನ ಆಗ್ತಾ ಬಂತು. ನೀವು ಇದ್ರೊಳಗೆ ಮುಗಿಸೋದ್ರೊಳಗೆ 4 ಗಂಟೆ ಹಿಂಗಾಗ್ತಾನು. ನಾನು ಚಹಾ ರೆಡಿ ಮಾಡಿಬಿಡ್ತೇನೆ ತೋರಿ. ಸರಿ. ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕು. ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕು. ಸಭೆಯೊಳಗೆ ಬೆನ್ನ ತಟ್ಟಲು, ಸಭೆಯೊಳಗೆ ಬೆನ್ನು ತಟ್ಟಲು, ಸಭೆಯೊಳಗೆ 1000 ಹೊನ್ನ ಕಟ್ಟುವರು ಉಡಿಯೊಳಗ. ಹೆಣ್ಣಿನ ಜನುಮಕ್ಕೆ ಅಣ್ಣ ತಮ್ಮರು ಬೇಕು.
ಮತ್ತು ಯಾರು ಬೈಬೇಡ್ರಿ, ನಂಗೆ ಜನಪದ ಹಾಡು ಅಂದ್ರೆ ಭಾಳ ಇಷ್ಟ ರೀ, ಹಾಗಾಗಿ ಹಾಡ್ತಿರುತ್ತೆ. ರಾಗಬದ್ಧವಾಗಿ ಏನು ಬರಲ್ಲ, ಮತ್ತು ಬೈಕೋಬೇಡ್ರಿ. ಮನೆ ಮಾಡಿದ್ವಲ್ರಿ ಸಂಡ್ಗಿನ, ಅವನ್ನ ಬಿಡಿಸೇವಿ. ಹೆಂಗೆ ಹಾಕವ ಹೇಳಿ ಕರಿತೆ ನೋಡ್ರಿ ನೀವು, ಮಸ್ತ್ ಹಾಕವ. ಹೆಂಗೆ ಹಾಕವ ಹೇಳಿ ತುಂಬಿ ಮುಗಿಸ್ಬಿಡೋಣ. ಪಾಪ ಮಾತಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಬಿಡ್ತೈತಿ. ಇಷ್ಟಾರು ಮಾಡಿರೋದಕ್ಕೆ ಹಗುರಾಗತಿ, ತುಂಬ್ಕೊಂಬಿಡೋಣ. ಸಾಕನ ಇಷ್ಟು ಒಂದು 4 ಕರ್ಕಂದ್ರಾತು. ಮೊನ್ನೆ ಕರೆದದ್ದು ಎಣ್ಣೆದು, ಪದೇ ಪದೇ ಕರೆದದ್ದನ್ನು ಬಳಸಬಾರ್ದು ಅಂತ ಹೇಳ್ತಾರೆ. ಏನು ಮಾಡೋದು, ಶೇಂಗಾ ಎಣ್ಣೆ ಚೆಲ್ಲಕ್ಕೂ ಮನಸ್ಸಲ್ಲ, ಇದೊಂದು ಕರ್ಕೊಂಬಿಡೋಣ. ನನ್ನ ತಲೆ ಒಂದು ಜಾಲ್ ಸೌಟ್ ತಗೊಂಡ್ಬಿಟ್ಟು ಈ ಸೌಟ್ ತಗೊಂಡು ಕುಂತೆ. 28 ಸತಿ ಹೇಳೋದು ಮಾಡೋದು ಯಾರು ಮಾಡ್ಬೇಕು, ಇದರಲ್ಲೇ ಹಿಡಿದು ತೆಗೆದ್ರಾತು. ಇವಾಗ ನೋಡ್ರಿ ಫ್ರೆಂಡ್ಸ್, ಮೊನ್ನೆ ಮಾಡಿದ್ದೆ ಸ್ಯಾಂಡಿಗೆ ಈಗ ಮುದುರ್ಕೊಂಡಾಗ ಇಟ್ಟಿಟ್ಟಾಗ ಕಾಣ್ತಾವ್ರಿ. ಕರೆದ ತಕ್ಷಣ ಎಷ್ಟು ಅಗಲಾಕವ್ ನೋಡ್ರಿ. ಮತ್ತು ಬಾಯಾಗಂತೂ ಭಾರಿ ಹಗುರ ಅಂದ್ರೆ ಭಾರಿ ಹಗುರಾಕವ್. ಈಗೆಲ್ಲ ಅಂಗಡಿಯಾಗ ಎಂತೆಂಥ ಬೋಟ್ ಯಾವ ಇವ ಸಿಕ್ಕೋ ತಂದು ಕರ್ಕೊಂಡು ತಿಂತಾರ್ರಿ, ಮಾಡೋಕ್ಕಾಗದಿದ್ದು ಕೆಲವ್ರು. ಅದರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಲ್ಲ, ರೋಗನೂ ಬರ್ತಾವೆ. ಬಟ್ ಮನ್ಯಾಗ ಮಾಡಿದ್ದಂತೂ ಎಷ್ಟು ಟೇಸ್ಟ್ ಹಾಕವ ಅಂದ್ರೆ ಅಕ್ಕಿ ನೆಂದಷ್ಟು ಹಗುರಾಕವ್ ನೋಡ್ರಿ ಶಾಂಡಿಗೆ. ನಾವು ಒಂದು ಸ್ವಲ್ಪ ಕರ್ಕನ ಚಹಾ ಪೂರ್ತಕ್ಕೆ. ನೋಡಿ ಈ ಜೀರಿಗೆ ಅವು ಬಾಡಾಗವೇನ ಬರೀ ಅವ ಕಾಣ್ತಾವೆ. ತಿಂದು ನೋಡ್ಬೇಕು ಉಪ್ಪು, ಅದನ್ನು ಉಪ್ಪು ಜಾಸ್ತಿ ಆದರೂ ಟೇಸ್ಟ್ ಆಗಲ್ರಿ, ಒಂಥರ ಇದಾದಂಗೆ ಆಕತಿ. ಉಪ್ಪು ಆದಷ್ಟು ಕಡಿಮೆನೇ ಹಾಕ್ಬೇಕು. ಸಾಕಿಷ್ಟು ಬಾಯಿ ತಿನ್ನಕ್ಕೆ ರುಚಿ. ಆದರೆ ಇವು ಗಂಟು ಹಿಡಿಯೋಕೆ ಶುರು ಮಾಡ್ತಾವೆ. ಹೊತ್ತಿಲ್ದು ಹೊತ್ತಿನಾಗ ತಿಂದ್ರೆ ಚಹಾ ಒಂದು ಮಾಡ್ಕೊಂಡು ಹೋಗೋಣ. ಪಾಪ ಅತ್ತೇರು ಒಬ್ಬರ ಆದ್ರೆ ನಾ ಇಲ್ಲೇ ಮಾತಾಡ್ಕೊಂತ ಕುಂತ್ರೆ ಅವ್ರದ್ದು ಮೆಣಸಿನ್ಕಾಯಿ ಮಾಡಿ ಮುಗಿತೇನೋ. ಚಹಾ ಒಂಥರ ಟಾನಿಕ್ ಇದ್ದಂಗೆ, ಬಿಸಿಲು ಇರಲಿ ಚಳಿ ಇರಲಿ ಮಳೆ ಇರಲಿ, ಈ ನಮನೆ ಬಿಸಿಲು ಬೀಳ್ತದೆ, ಆದರೂ ಚಹಾ ಕುಡಿ ಚಟ ಮಾತ್ರ ಬಿಡಂಗಿಲ್ಲ ನೋಡ್ರಿ. ಅದಂತೂ ಬೇಕು. ಒಂದು ರೀತಿ ಟಾನಿಕ್ ಅದು ನಮಗೆಲ್ಲ. ಸೋಸ್ಕೊಂಡು ಹಾಕ್ಕೊಂಡು ಹೋಗೋಣ. ಅಯ್ಯಪ್ಪ ಅಂತೂ ಆಯ್ತು, ಒಂದು ಸರಿ ಮುಗೀತು ಕರ್ಗಾಯಿ ಮಾಡೋದು. ಜಯಕ, ಓ ಜಯಕ, ಏನು ಮಾಡಕತ್ತಿ ಏಕ? ಯಾರು ಭಾಗ್ಯ ಏನು? ಬಾ ಕರ್ಗಾಯಿ ಮಾಡಕ್ಕೆ ಮೆಣಸಿನ್ಕಾಯಿ ಹೊಡ್ಯಾಕತ್ತಿದ್ನೆ. ಬಾ ಅತ್ತಿ ಸೊಸಿ ವಾ ಫಾಸ್ಟ್ ಇದ್ದಿರ್ ಬಿಡ್ವಾ ನೀವಲ್ಲ. ಒಂದು ಸರಿ ಶಾಂಡಿಗೆ ಆಯ್ತು, ಈ ಕರ್ಗಾಯಿ ಶುರು ಮಾಡ್ತಂದ್ರಲ್ಲ ಅದು ಅದಾವ. ಇದ್ರು ಕೂಡ ಹೊಡಿತೆ ನಾನೊಂದು ಸ್ವಲ್ಪ ಇಲ್ಲ, ಅದು ಅವರೇ ಎಷ್ಟದವ ಇಷ್ಟ. ಮತ್ತು ಸವಿತಾ ಏನು ಮಾಡಾಕತ್ತಾಳ? ಏನಿಲ್ವಾ, ಅಕ್ಕಿನ ಹೊಡಿತಾನೆ ಅಂತಂದ್ಲು. ಬೇಡವಾ ನೀನು ಕೆಲಸ ನೋಡ್ಕೊ ಹೋಗು, ನಾ ಹೊಡಿತೆ. ಹೆಂಗೂ ನಾ ಇದೆಲ್ಲ ಮುಗಿಸತ್ಲೇನ 4 ಗಂಟೆ ಹತ್ರ ನಾಲ್ಕತ್ತೇನ. ನೀನು ಬಾಕಿ ಕೆಲಸ ನೋಡ್ಕೆ ಅಂದೆ. ಅಡುಗೆಲ್ಲ ಐತ್ರಿ ಎತ್ತಿಯಾರ. ಮೊನ್ನೆ ಶಾಂಡಿಗೆ ಒಂದಿಷ್ಟು ಕರ್ಕೊಂಡು ಚಹಾ ಮಾಡ್ಕೊಂಬರ್ತಾನೆ, ಹೆಂಗಾಗ್ಯವ ನೋಡೋಣ ಅಂತಂದ್ಲ. ಸರಿ ಬಾ ಹೋಗು ಅಂದೆ. ಒಳಗದಾಳಕ್ಕಿ. ಹೌದನು? ಅಯ್ಯೋ ಭಾಗ್ಯಕ್ಕೆ ಒಂದು ನಾಳಿದ ಹೊತ್ತಿಗೆ ನಾನು ನೋಡ್ರೆ ಒಂದು 4 ಕರದೆ. ಇರಲಿ ಬಿಡು, ಇದ್ರಾಗ 2 ತಿಂದು ಚಹಾ ಕುಡಿತಾಳೆ ಆಕಿ. ಏನಾಗ್ತದ ಭಾಗ್ಯಕ್ಕ? ಯಾವಾಗ ಬಂದಿ? ನಾನು ಸಹಿತ ಸುಮಾರು ಹೊತ್ತಾತು ಬಂದು ಮಾತಾಡ್ಕೊಂಡು ಕುಂತಿದ್ದೆ ಜಯಕ್ಕನ ಹತ್ರ. ಇದ್ರು ಕೊಡವ ಮೆಣಸಿನ್ಕಾಯಿ ಹೊಡಿತೀನಿ ನಾನೊಂದಿಷ್ಟ ಅಂತಂದೆ. ಇಲ್ಲ ಆಗ್ಯಾವು, ಹಾಗೆ ಕೂತ್ಕೊಂಡು ಮಾತಾಡೋ ಅಂತಂದ್ಲ. ನೀ ಚಹಾ ಅದನ್ನು ಮಾಡಕ್ಕೆ ಹೋಗಿ ಅಂತಂದ್ಲು. ಮಾತಾಡ್ಕೊಂಡು ಕುಂತೆ ನೋಡು. ಶಾಂಡಿ ಹೆಂಗಾಗ್ಯಾವ ಹೇಳಿ ನೋಡೋಣ ಅಂತ ಕೊರಿಯನಂತ ಹೋಗಿದ್ದೆ. ತಗರಿ ಎತ್ತೀರ ತಗೋಬೇಕ ನೋಡಿ ಹೆಂಗದವಂತ. ಅಲ್ಲ ನಿಮಗೆ ಅಷ್ಟ ಕರ್ಕೊಂಡಿದ್ರೇನು ಪಾಪ, ನಾನು ಬಂದುಬಿಟ್ಟೆ. ನೀನು ಒಂದವ ಇದ್ರಾಗ 1 2 ಎಲ್ಲ ಮುಗಿಸಿಬಿಟ್ರೇನ್ರಿ ಎತ್ತೀರ? ಹ್ಞೂ ಆದ್ವು. ಇವನ ಒಣ ಹಾಕಿರಕತ್ತಿ ಹೆಂಗೂ ಹೊತ್ತಾಗೋತು. ಹಂಗೆ ಒಂದು ಪಾಟ್ ಚಿಲ್ ಮೇಲೆ ಹಾಡಿ ಕೈ ಬಿಟ್ಬಿಡು. ನಾಳೆ ಒಂಚೂರು ಒಣಗಿಂದ ಮಜ್ಜಿಗೆ ಹಾಕೋಣಂತ. ಆಯ್ತು ತೋರಿತ್ತೀರ, ಹಂಗೆ ಮಾಡ್ತಾನೆ. ತಗೋ ಭಾಗ್ಯಕ್ಕೆ ತಿಂದು ನೋಡಿ ಶಾಂಡಿ ಹೆಂಗಿವ. ಚಹಾ ತೊಗೊಂಬರ್ತೀನಿ ನಾನು. ಅಯ್ಯಪ್ಪ ಮಸ್ತಾಗಿ ಬಸೋಯ್ತಾ. ಉಪ್ಪು ಗಿಪ್ಪು ಎಲ್ಲ ಕರೆಕ್ಟ್ ಅದ ನೋಡಿ. ಬಾಯಾಗಿಟ್ರೆ ಹಂಗೆ ಕರುತ್ತ ನೋಡುವ ಶಾಂಡಿಗೆ. ಹೌದೇನ್ರಿ ಎತ್ಯಾರ? ಹೌದಾ ಸೋಯ್ತಾ? ಕರೆನಾ? ಸುಳ್ಳಲ್ಲ, ರುಚಿಯಾಗ್ಯಾವ ನೋಡು. ಅದಕ್ಕೆ ಅಕ್ಕಿ ನೆನೆಸ್ಬೇಕು ಅನ್ನೋದು ನೋಡು. 3-4 ದಿನ 2-3 ದಿನ ಅಕ್ಕಿ ನೆಂದ್ರೆ ಇಷ್ಟು ಹಗುರಾಕವ. ಹಂಗೆ ಮಾಡಕ್ಕೆ ಕೊಟ್ಟು ತ್ರಾಸ ಆದಿತ್ತು ಅಷ್ಟೇ. ನೀರು ದಿನ ಬದಲಾಯ್ಸಕ್ಕೆ ತಿನ್ನಕ್ಕೆ ರುಚಿ ನೋಡು. ಅಂತ ಹೇಳ್ರಿ ನಾ ಚಹಾ ತಂದೆ. ತಗೋರಿ ಎತ್ತೀರ ಭಾಗ್ಯಕ್ಕ ಚಹಾ ತಗೋ ಕೊಡುವ. ಶಾಂಡಿಗೆ ತಗೋಲೆ ಸವಿತಾ, ಬರೀ ಚಹಾ ಕುಡಿತೀವಲ್ಲ. ಆಕೆ ಹಂಗೆ ನೋಡು, ಎಲ್ಲ ಮಾಡೋದು ಮಾಡಿ ತಿಂದ್ಲು ಬಿಟ್ರು. ಒಟ್ಟು ಬೇರೆಯವ್ರು ತಿಂದ್ರು ಖುಷಿ ಆಕೆಗೆ. ಹಂಗೇನಿಲ್ರಿ ಎತ್ತೀರ, ತಿನ್ರಿ ತಗಂತೆ. ಅದು ಏನಾಕತಿ ಅಂದ್ರೆ ಆ ಸೊಗಡನ್ನ ಕುತ್ಕೊಂಡು ಮಾಡಿದ ಕೂಡಲೇ ತಿನ್ನಂಗೆ ಆಗಲ್ಲ, ಮಕ್ಕ ಸಿಟ್ಟು ಹೊಡೆದಂಗೆ ಆಕತಿ.
ಮೊದಲು ತಿನ್ಬೇಕಂತ ಆಸೆ ಆಗಿರ್ತದೆ ಹಂಗಾದ್ರೆ ನೀ ನಮ್ಮ ಮನೆ ಸಂಡಿಗೆ ಒಣಗಿಂದ ಕರಿತೀನಿಲ್ಲ ಅವಾಗ ಕರಿತೀನಿ ಬಂದು ತಿನ್ಬೇಕು ನೋಡು. ಅದಕ್ಕೇನೆ ನನಗೇನು ಬೇರೆ ಮನೆಯೇನು ಬರ್ತಾನೆ ಅವ್ವ. ನೀವೆಲ್ಲರೂ ತಿಂದು ಚಲೋ ಆಗೈತಿ ಅಂದ್ರಲ್ಲ ಅಷ್ಟು ಖುಷಿ ನೋಡಿ. ಯಾಕಂದ್ರೆ ಮಾಡಿದ್ದು ಚಲೋ ಆಗಬೇಕು. ಒಂದನೇದು. ಎರಡನೇದು ಯಾರಾಗಲಿ ತಿಂದು ಖುಷಿ ಪಡ್ಬೇಕು. ಮೆಣಸಿನ್ಕಾಯಿ ನೋಡಿದ್ರೆ ಏನೋ ಬರಬ್ಬರಿ ತುಂಬಿ ಏನೋ ಅನಿಸ್ತೈತಿ. ಫುಲ್ ತುಂಬಿಟ್ಟು ನೋಡು. ಏನೋ ಸಾಲದಕ್ಕತಿ ಅಂತ ಮಾಡಿದ್ನೇ ಇದಿಷ್ಟು ಮೊಸರು ಅದೇನು ಉಳಿಸ್ಯಾರ ನೋಡಿ ಅತ್ತೇರು. ಸಾಕು ತುಂಬಿದೇ ಜಾಸ್ತಿ ಆಗೈತಿ. ಅದು ಈಗ ಕಲಿಸ್ಬಿಟ್ಟದ್ದು ಹಾಳಾಗಿ ಹೋಗತಿ. ಅದು ಚೆಲ್ಲೋದೇ ಅದನ್ನು. ಹೌದಾ ಬಾಗೇಕಾಯಿ ಎಲ್ಲ ಊರಾಗ ಐತಿ ಅಲ್ಲ, ಯಾಕೆ ಬಂದೇ ಇಲ್ಲವ? ಸುಮಾರು ದಿನ ನಮ್ಮ ಮನೆ ಕಡೆಗೂ ಬಂದಿಲ್ಲ, ಏನಿಲ್ಲ. ನಿನ್ನೆ ನನ್ನ ಮಗ ಪಡ್ಡು ಇದನ್ನು ತಗೊಂಡು ಹೋಗಿದ್ದ ದೋಸೆನ ಅವಾಗಿತ್ತು ಅಲ್ಲ ಐತೆ. ಪಾಪ ಎಲ್ಲಿ ಹೋಗ್ಬೇಕು ಬೇಜಾರು ಅದಕ್ಕೆ ಸುಮ್ಮನೆ ಬಂದ್ರೆ ಬರ್ತೈತಿ, ಇಲ್ಲಿದ್ರೆ ಎಲ್ಲ ಕೂತ್ಕೊಂಡಿರ್ತೈತೆ ಒಂದು. ನಂಗೆ ಸಹಿತ ಇವತ್ತೆಲ್ಲ ಹುಡುಗರು ಕೈಯಾಗ ಗುಲಾಬಿ ಹೂಗಿ ಹಿಡ್ಕೊಂಡು ಹೊಂಟದು ಎಂಥದ್ದು ಡೇ ಅನ್ಕೊಂತ. ನಾನು ಏನೇನೋ ಕಿಸಿ ಹಾಕತ್ತಿದ್ರೆ ಅದಕ್ಕೆ ಬೈದಿ ಸುಡ್ಗಾಡು ಮುಷ್ಟು ಶಾಲೆ ಕಲಿಯಕ್ಕೆ ಹೋಗಿರಿ ಅದಕ್ಕೆ ಹೋಗಿರಿ ನೀವು ಹಾಗೆ ಹಿಂಗೆ ಅಂಥೇಳಿ ಆಟ ಬೈದ್ರೆ ನಕ್ಕಂತ ಹೋದ್ವ ಯಾವ. ಇವತ್ತು ಫೆಬ್ರವರಿ 14 ಅಲ್ಲಕ್ಕ ವ್ಯಾಲೆಂಟೈನ್ಸ್ ಡೇ ಅಂತ ಮಾಡ್ತಾರೆ, ಪ್ರೇಮಿಗಳ ದಿನ ಅಂತ. ಅಯ್ಯೋ ಕೋರ್ಮವ್ಯ ಪ್ರೇಮಿಗಳ ದಿನ. ನಮ್ಮ ಕಾಲದಾಗ ಮುಖ ನೋಡೋದು ಮದುವೆ ಆಗ್ತಿದ್ವಿ. ನಮಗೆ ಬಾಂಡಿ ತೊಳೆಯೋದು, ಪಾತ್ರೆ ತಿಕ್ಕೋದು, ಅಡುಗೆ ಮಾಡೋದು ಇವ ಡೇ ಆಗಿ ಹೋಗವು. ಏನು ಮಾಡಿದ್ರಿ ಅಂತೀರ, ಕಾಲನ ಹಂಗೈತಲ್ರಿ. ಈಗ ಎಂಗೇಜ್ಮೆಂಟ್ ಆದವರು ಇದು ಮಾಡ್ತಾರೆ ಪ್ರೇಮಿಗಳ ದಿನ ಅಂತ. ಶಾಲೆಗೆ ಹೋಗೋ ಹುಡುಗರು ಆ ಹುಡುಗಿ ಅಂತ ಮಾಡ್ತಾವೆ. ಹಂಗೆ ಹುಚ್ಚಾಟ ಮಾಡಿದವು. ಚೆಂದಂಗೆ ಮದುವೆಗೆ ಸಂಸಾರ ಮಾಡಿದ್ರೆ ಒಂಥರ. ಮದುವೆಗಂತೂ ಮುಂಚೆ ಒಬ್ಬರು ಕಡೆಗೆ ಒಬ್ಬರು ಕಟ್ಕೊಂಡು ಇನ್ನೇನು ಜೀವನ ಮಾಡ್ತಾವ ಏನೋ ಮಾಡ್ತಾವೆ. ಹಂಗೆ ನೋಡ್ಬಾ ನೀವು ಇಷ್ಟು ಓದ್ಕೊಂಡು ಎಲ್ಲ ಮಾಡಿ ಆದರೂ ನಿಮ್ಮಂಗೆ ಇವು ಈಗಿನ ಓದೋದಿಲ್ಲ ಬಿಡಿ. ಇವು ಹೊಲ್ಬಿಡಾಕ ಪಾಪ ಅವ್ರವ್ರ ಇಷ್ಟ. ನೋಡಿರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇವ್ರಿ. ಶಾಂಡ್ಗೆ ಮಾಡಿ ಶಾಂಡ್ಗೆ ಕರೆದಿದ್ದಾಯಿತು, ಮಸ್ತ್ ಆಗ್ಯಾವ್ರಿ. ಮತ್ತು ನಮ್ಮ ಅತ್ತೆಯವ್ರು ಮಜ್ಜಿಗೆ ಮೆಣಸು ಮಾಡೋದು ಹೇಳಿದರು. ಈಗ ಸ್ವಲ್ಪ ಮಾಡಿ ಮುಗಿಸಿದ್ರು. ನೀವು ಹೆಂಗೆ ಮಾಡ್ತೀರಿ ಮಜ್ಜಿಗೆ ಮೆಣಸು? ಯಾಕಂದ್ರೆ ನಮ್ಮ ಕಡೆಗೆ ಕರ್ಗಾಯಿ ಅಂತೀವ್ರಿ, ಎಣ್ಣೆ ಕರಿತಾವಲ್ರಿ. ಹಾಗಾಗಿ ಕಡೆ ಮಜ್ಜಿಗೆ ಮೆಣಸು ಅಂತಾರೆ. ಆಲ್ಮೋಸ್ಟ್ ಮಜ್ಜಿಗೆ ಮೆಣಸು ಸಂಡಿಗೆ ಮೆಣಸು ಅಂತಾರೆ. ನಿಮಗೆ ನಾವು ಮಾಡಿದ ಮಜ್ಜಿಗೆ ಮೆಣಸು ಇಷ್ಟ ಆದರೆ ನಮಗೆ ಸಪೋರ್ಟ್ ಮಾಡಿರಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಂಗೆ ಇವತ್ತು ವ್ಯಾಲೆಂಟೈನ್ಸ್ ಡೇ ದಿನ ರೀ. ಬಟ್ ಇದನ್ನು ಬ್ಲಾಕ್ ಡೇ ಅಂತ ನಮ್ಮ ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡೋದು ಅಂತಾರೆ. ಆದರೂ ಪ್ರೇಮಿಗಳ ದಿನಾಚರಣೆ ಆಗ್ತಾನೇ ಇದೆ. ಆದ್ರೆ ಮದುವೆ ಆದವ್ರಿಗೆ ಮಾತ್ರ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ಕಸ ಗುಡಿಸೋ ಡೇ ಅಂತ ಇದ್ದೇ ಇರ್ತದೆ ದಿನ. ಹೌದಿಲ್ಲ ರೀ? ಎಲ್ಲರಿಗೂ ನಮಸ್ಕಾರ ರೀ.